ರೈತ ಬಂದ್ರೆ ನಮಸ್ಕಾರ. ಈಗ ನೀವು ಸುಭಿಕ್ಷ ಗೊಂಜಾಳ ಹಾಕಿದ್ರಿ, ನಿಮ್ದು ಊರ ಯಾವ ಸರ್? ನಮ್ದು ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲಾ ಇನಾಮೇರಾಪುರ ಅಂತೇಳಿ. ಈಗ ನೀವು ಇದು ಸುಭಿಕ್ಷ ಗೊಂಜಾಳ ಏನ್ ಅನ್ಸಿದ್ರಿ ನಿಮಗೆ? ಅದ್ರ ಬಗ್ಗೆ ಅನಿಸಿಕೆಗಳನ್ನು ಹೇಳ್ರಿ. ಚಲೋ ಆಗೈತ್ರಿ ಸರ್. ನಾನು 2 ಎಕರೆ 7 ಗುಂಟೆ ಹಾಕಿದ್ದೆ. ಅದ್ರ ಪ್ರಕಾರ ಈಗ 60 ಕೆಜಿ ಪ್ಯಾಕೆಟ್ ನ ಬ್ಯಾಗ್ ತುಂಬಿಟ್ಟು ನಾ ಸ್ಟಾಕ್ ಇಟ್ಟಾನೆ ರೇಟಿನ ಸಂಬಂಧ 140 ಪ್ಯಾಕೆಟ್ ಆಗ್ಯಾವ. ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟರ್ ಮಾಡಿದಾಗ 84 ಕ್ವಿಂಟಲ್ ಆಗ್ತದೆ. 2 ಎಕರೆ 7 ಗುಂಟೆ ಬೇಕಂತಿತ್ತು. ಇನ್ನೊಂದು 6 ಕ್ವಿಂಟಲ್ ಆಗ್ಬೇಕಾಗಿತ್ತು. ಅದಷ್ಟ ನಮ್ಮ ಪ್ರಕಾರ ಚಲೋ ಬಂದಿದೆ. ಈ ಎಕರೆಗೆ ಎಷ್ಟು? ಎಕರೆಗೆ 39 ಬೀಳ್ತೈತೆ. 39 ಕ್ವಿಂಟಲ್ ಬೀಳ್ತೈತ್ರಿ 1 ಎಕರೆ. ಇದ್ರ ಬಗ್ಗೆ ನೀವು ರೆಕಮೆಂಡ್ ಮಾಡಿದ್ವಿ ಇದನ್ನ ಹಾಕ್ರಿ ಅಂತೇಳಿ. ನಾನು ಮಿಸ್ಗೈಡ್ ಆಗಿತ್ತು. ನನಗೆ ನಿಮಗ ಸರಿಯಾಗಿ ಸ್ಪಂದಿಸ್ಲಿಲ್ಲ. ನಾನು ಸರಿಯಾಗಿಲ್ಲ ಅಂತೇಳಿ ನೀವು ಅವತ್ತೊಂದು ಮಾತು ಹೇಳಿದ್ರಿ, ಇಲ್ರಿ ಈಗ ಗುರ್ತಾಗಿಲ್ಲ ಹಾಕಿಸಿಂದ ಗುರ್ತಕತ್ತಿ ಅಂತೇಳಿ. ಅದ್ರ ಪ್ರಕಾರ ನಾ ಈಗ ಹಾಕ್ಸೇನಿ, ಪ್ಯಾಕೆಟ್ ತುಂಬಿಟ್ಟಾನೆ. ಅದ್ರ ಲೆಕ್ಕ ಮಾಡಿದಾಗ ನನಗೆ ಬೇಸಿ ಅನ್ಸೈತಿ. ಈಗ ಗೊಂಜಾಳ ಕಾಳ ದಿಂಡ್ ಎಲ್ಲಾಕು ಹೋಲಿಕೆ ಮಾಡಿದ್ರೆ ಇದು ಸಣ್ಣ ಐತ್ರಿ ದಿಂಡ್. ನೀವು ಬಂದಾಗ ಒಂದು ಹೊಲದಾಗ ಪರೀಕ್ಷೆ ಮಾಡಿದ್ವಿ. ಕಾಳಿಂತ್ರ ಕಾಳಿಗೆ ಇದನ್ನ ಮಾಡಿ ನೋಡಿದ್ರಿ ನೀವು. ನೀವು ಕಲಿಸಿದ್ದಕ್ಕನ ನಾನು ಒಂದೊಂದು ಹೊಲನ ತಿನ್ನಿ ಯಾವ ಚಲೋ ಇರ್ತಾವ ನೋಡಿದ್ಯಾ. ಅವ್ಯಾವ ಕೂಡ್ಲಿಲ್ಲ, ಇದು ಕೂಡ್ತೈತಿ. ದಿಂಡ್ ಕಡಿಮೆ ಐತಿ. ಇದು ನಿಮ್ಚಂದ್ರ ಗರಗ್ರಿ ನಮ್ಮೂರು ಹೊರವ್ರಿ. ನಾವು ಸುಭಿಕ್ಷ ಗೊಂಜಾಳ ಹಾಕಿದ್ವಿ ರೀ. ಇಳುವರಿ ಚಲೋ ಬೈತ್ರಿ ನಮಗೆಲ್ಲ. ಎಕರೆಗೆ 35 ಕ್ವಿಂಟಲ್ ಉಳಿದೈತ್ರಿ. ಈ ವರ್ಷ ಎಲ್ಲರೂ ಅದನ್ನ ಹಾಕಕ್ಕೆ ಅಡ್ಡಿಲ್ರಿ, ಭಾಳ ಚಲೋ ಬೈತ್ರಿ. ನಾವು ಅದನ್ನ ಹಾಕ್ತೇವೆ. ಈಗ ಅದಕ್ಕೆ ಅವ್ರ ಕಂಪ್ನಿಯಿಂದ ನಮ್ಗೆ ಮಾಲಾರ್ಪಣೆ ಮಾಡಿ ನಮ್ಗೆ ಸನ್ಮಾನ ಮಾಡ್ಯಾರಿ. ಇದು ಇಳುವರಿ ಚಲೋ ಇದ್ದಿದ್ದನ್ನ ಹಾಕ್ರಿ ಎಲ್ಲರೂ ಅಂತ ಹೇಳ್ತೀವಿ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಗ್ರಾಮ ಮೊಲ್ಕನಕೊಪ್ಪ. ನಾವು ಸುಭಿಕ್ಷ ಗೊಂಜಾಳ ಹಾಕಿದ್ವಿ. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಕುಮಾರ್ ಅಂತ, ಕುಮಾರ್ ರೊಟ್ಟಿ. ಗೊಂಜಾಳ ಹಾಕಿದ್ವಿ. ಇಳುವರಿ ಚಲೋ ಬಂದೈತಿ. ಅವ್ರು ಹೇಳಿದ ಪ್ರಕಾರನ ಚಲೋ ಬಂದೈತಿ ಇಳುವರಿ. 1 ಎಕರೆಗೆ 32 ಕ್ವಿಂಟಲ್ ಬಿದ್ದೈತಿ ಇಳುವರಿ. ಕಲರ್ ಚಲೋ.